ಎಲ್ಲರೂ ಆ ಪ್ರಶ್ನೆಗೆ ಬದ್ಧವಾಗಿ ಉತ್ತರವನ್ನು ನೀಡತಕ್ಕದ್ದು. ಮೊದಲನೇ ಪ್ರಶ್ನೆ ಸುದೀಪ್ ಉಪ್ಪಾರ್ 1078ನೇ ಅಡಿ ಪ್ರಶ್ನೆ. ಮಾನ್ಯ ಸಭಾಪತಿಗಳೇ, ನನ್ನ ಪ್ರಶ್ನೆ ಅಲ್ಪಸಂಖ್ಯಾತರ ಸೂಚನೆ ವಿಷಯವಾಗಿದೆ. ಅಲ್ಪಸಂಖ್ಯಾತ ವಿದ್ಯಾರ್ಥಿಗಳಿಗೆ ಸೆಂಟರ್ ತಗೋಬೇಕು, ಕ್ವಶನ್ ಪೇಪರ್ ರೆಡಿ ಮಾಡಿಸ್ಬೇಕು, ಎಲ್ಲ ಅಧಿಕಾರಿಗಳಿಗೆ ಪೇಮೆಂಟ್ ಕೊಡಬೇಕು, ಅಲ್ಲಿ ಒಳಗಿರ್ತಕ್ಕಂಥ ಸೂಪರ್ವೈಸರ್ಗೆ ಪೇಮೆಂಟ್ ಕೊಡಬೇಕು. ಎಲ್ಲ ಬಜೆಟ್ಗಳನ್ನ ನಾವು ಹಾಕೊಂಡೆ ನಾವು ಏನು ಡಿ ಡಿ ಅಮೌಂಟ್ನ ತುಂಬಿರ್ತೀವಿ ಸಭಾಧ್ಯಕ್ಷ. ಅಲ್ರಿ ಗೌಡ್ರೆ, ನೀವು ನಾವು ಹೇಳೋ ಜನ ಚಂದಗೆ ಅರ್ಥ ಮಾಡ್ತೀವಿ ಅಲ್ಲ, ನೀವು ಅದು ಕೊಡ್ಬೇಕು ಇದು ಕೊಡ್ಬೇಕಂತ ನೀವು ಹೇಳಿದ್ರಿ. ನಾವು ಈ ನೇಮಕಾತಿ ಪ್ರಕ್ರಿಯೆ ನಾವು ಮಾತನಾಡ್ತಿದ್ದಾರೆ. ಗೌಡ್ರ ನೀವು ಕುಂದ್ರೆ ನಾ ಹೇಳ್ತೀನಿ, ನೀವು ಆತುರತೆಯಿಂದ ಇದು ಮಾಡ್ಬೇಡಿ. ನೀವು ಒಂದು ಲೆವೆಲ್ದಾಗದೀರಿ, ಕೇಂದ್ರ ಮಂತ್ರಿ ಆದವರದೀರಿ. ನೀವು ಪದೇ ಪದೇ ಎತ್ತಿರುವುದರಿಂದ ನಿಮಗೆ ಒಮ್ಮೆ ವಿರೋಧ ಪಕ್ಷ ನಾಯಕ ಮಾಡೋದಿಲ್ಲ. ನಾ ನಿಮಗೆ ಬರೆದು ಕೊಡ್ತೀನಿ, ನಿಮಗೆ ವಿರೋಧ ಪಕ್ಷ ನಾಯಕ ಮಾಡೋದಿಲ್ಲ. ನಾ ಹೇಳುದು ನಿಮ್ದು ಏನದ, ನಿಮ್ ಬೆಕ್ಕದ ಪ್ರಶ್ನೆ ಕೇಳಿ, ಅದಕ್ಕೆ ನಾವು ಉತ್ತರ ಕೊಡ್ತೀವಿ. ನೀವು ಪದೇ ಪದೇ ಎತ್ತಿರೋದ್ರಿಂದ ನಿಮ್ಗೆ ಯಾವುದೇ ಲಾಭ ಇಲ್ಲ. ನಾವು ವಿರೋಧ ಪಕ್ಷ ನಾಯಕ ಬೇಡ, ಮುಂದಿನ ಚುನಾವಣೆಗೆ ನಾನೇ ಮುಖ್ಯಮಂತ್ರಿ ಆಗಿ ರಾಜ್ಯವನ್ನು ಮುನ್ನಡೆಸ್ತೀನಿ. ಗೌಡ್ರೆ ನೀವು ಮುಖ್ಯಮಂತ್ರಿ ಆಗ್ರಿ, ನೀವು ಆಗೋದು ನಮಗೂ ಆಸೆ ಅದ, ಆದ್ರೆ ನಿಮಗೆ ಅವಕಾಶ ಸಿಗುವುದಿಲ್ಲ. 100% ಹೇಳ್ತೀರಿ ಗೌಡ್ರೆ, ನಿಮಗೆ ಅವಕಾಶ ಸಿಗುವುದಿಲ್ಲ. ನಮ್ಮದೇನಾದ JCB ಪಕ್ಷವನ್ನ ಕಟ್ಟಿ ನಮ್ಮ ರಾಜ್ಯದಲ್ಲಿ ನಮ್ಮ ಸರ್ಕಾರ ಆಡಳಿತ ನಾವು ಸಭಾಧ್ಯಕ್ಷರೇ, ನಾನು ಅಧ್ಯಕ್ಷ. ಮಾನ್ಯ ಮುಖ್ಯಮಂತ್ರಿಗಳೇ, ಇರುವ ಸಮಸ್ಯೆದ ಕುರಿತು ಮಾತಾಡ್ರಿ. ಸಭಾಧ್ಯಕ್ಷರೇ, ಗೌಡ್ರೆ ಕುಂದ್ರಿ ಸಾಕು. ಸಭಾಧ್ಯಕ್ಷರೇ, ಆ ತರನಾಗಿ ವೈಯಕ್ತಿಕವಾಗಿ ನಾವು ದಿನಾಂಕ 27/7/2026 ನಾವು ಏನ್ ಮಾಡಿದ್ದೇವೆ, ಮುಂದಿನ 30 ದಿನಗಳ ಒಳಗಾಗಿ ನಾವು ಇವೇನು ಸುಮಾರು 56,000 ಮ್ಯಾಕ್ಸ್ ಚಿಲ್ಲರೆ ಹುದ್ದೆಗಳೇನಿದಾವಲ್ಲ ಅವಕ್ಕೆ ನೇಮಕಾತಿ ಪ್ರಕ್ರಿಯೆಯನ್ನು ನಾವೇನ್ ಮಾಡ್ಬೇಕಂತ ಮಾಡಿದ್ದೇವೆ, ಶುರು ಮಾಡ್ಬೇಕಂತ ಮಾಡಿದ್ದೇವೆ. ಬೇಗ ಅದನ್ನು ಮಾಡಬೇಕು. ಅದಕ್ಕೆ ನಿಖರವಾಗಿ ನಾವು ಮೊನ್ನೆ ಬಜೆಟ್ನಲ್ಲಿ ನಾವು ಅದನ್ನ ಆದೇಶವನ್ನು ಹೊರಡಿಸಲಾಗಿದೆ. ಗೌರವ ನಿಮ್ಗೆ ಇದ್ರ ಬಗ್ಗೆ ಮಾಹಿತಿ ಇರ್ಲಿಕ್ಕಿಲ್ಲ. ನಿಮ್ಮ ತಲೆಯಾಗ ಏನದ, ನಾನು ಮುಖ್ಯಮಂತ್ರಿ ಆಗಬೇಕು. ಮಾನ್ಯ ಸಭಾಧ್ಯಕ್ಷರು ಇವ್ರು ಹೇಳಕತ್ತಾರ, ನಾವು ತುಂಬ್ಕೋತೇವೆ ಅಂತೇಳಿ. ಮಾನ್ಯ ಗೃಹ ಸಚಿವರು ಬರ್ತಾರ, ಶೀಘ್ರದಲ್ಲೇ 3,000 ಪೊಲೀಸ್ ಕಾಲ್ಫಾರ್ಮ್, ಶೀಘ್ರದಲ್ಲೇ 15,000 ಶಿಕ್ಷಕರ ನೇಮಕ, ಒಟ್ಟು ಶೀಘ್ರ ಸಚಿವರೇ ಕೂಡ ಒಂದು ಜಾರಿ ಬರುತ್ತೆ. ವ್ಯವಸ್ಥೆಯಿಂದ ಪ್ರಾರಂಭಿಸೋಣ. ಸಮಯದ ಅಭಾವ, ಬೇಗ ನೀವು ಮತ್ತೆ ಮುಂದಿನ ಪ್ರಶ್ನೆಗೆ ಅವಕಾಶ ಕೊಡಬೇಕು. ಇದನ್ನೇ ಮುಂದಿನ ಪ್ರಶ್ನೆಗೆ ಅವಕಾಶ ಕೊಡೋಣ. ಆದ್ರೆ ಅವರು ಕೊರೋನಾವನ್ನ ನೆವ ಮಾಡಿ ನೇಮಕಾತಿ ಆಗಿರುವಂತಹ ಸಭಾಧ್ಯಕ್ಷರೇ, ಅದಕ್ಕೆ ಸಭಾಧ್ಯಕ್ಷರೇ ಈಗ ಹೇಳಿ ಕೇಳಿ ಸಭಾಧ್ಯಕ್ಷರೇ, ಅವರು ಈಗ ನಿರ್ಧಾರ ಇಲ್ಲ ಆದರೆ ನಾವು ಈಗ ಮುಖ್ಯಮಂತ್ರಿಗಳು ರಾಜೀನಾಮೆ ಬರಬೇಕು. ಮುಖ್ಯಮಂತ್ರಿಗಳು ಎಲ್ಲರೂ ಶಾಂತರಿರಬೇಕು. ಸರ್ಕಾರಕ್ಕೆ ಅಧಿಕಾರ ಎಲ್ಲ ಸದಸ್ಯರು ಸರಿಯಾಗಿ ಎಲ್ಲರಿಗೆ ಗೃಹಲಕ್ಷ್ಮಿ ಹಣ ಬರ್ತಿಲ್ಲ. ಅದೆಲ್ಲ ತಾಂತ್ರಿಕ ಸಮಸ್ಯೆ ಅಂತ ಹೇಳ್ತಾ ಇದ್ರಿ. 3 ವರ್ಷ ತಾಂತ್ರಿಕ ಸಮಸ್ಯೆ ಬಗೆಹರಿದಿಲ್ಲ. ನಿಮ್ಮ ಅಭಿಪ್ರಾಯ ಏನು? ನಿಮ್ದು ಯಾವ ಚಾನಲ್? TV9 ಚಾನಲ್. ನಾನು 2 ವರ್ಷಗಳಿಂದ ಟಿವಿ ಆಗಿದೆ. ಅದು ಇಲ್ಲಿವರೆಗೆ 1,22,1.22 ಕೋಟಿ
ಮಹಿಳೆಯರಿಗೆ ಗೃಹಲಕ್ಷ್ಮಿ ಹಣವನ್ನು ನಾವು ಒದಗಿಸಲಾಗಿದೆ. ಸುಮಾರು 4.25 ಲಕ್ಷ. ಅಲ್ಲಿ ಎಲ್ಲರಿಗೂ ಸರಿಯಾಗಿ ಸಾಕ್ತಾ ಎಲ್ಲರಿಗೂ ಹೋಗ್ತಾ ಇಲ್ಲ. ಇಲ್ಲಿ ಕೇಳಿ ನಾ ಹೇಳುದು, ನೀವು ಗ್ರಾಮೀಣ ಪ್ರದೇಶದಲ್ಲಿನ ವ್ಯವಸ್ಥೆಯನ್ನು ಅರ್ಥ ಮಾಡ್ಕೋಬೇಕು. ನೀವು ಸಿಟಿಯಾಗಿ ಇರ್ತೀರಿ, ನಿಮ್ಗೆ ಹೆಂಗೆ ಅರ್ಥ ಆಗುತ್ತದೆ? ನಾವು ಸಿಟಿಯಾಗಿರಲ್ಲ, ಹಳ್ಳಿಯಾಗಿ ಇರ್ತೀವಿ. ಹಳ್ಳಿಯಾಗಿದ್ದು ಕೆಲವೊಂದಲ್ಲಿ ಅವರಿಗೆ ತಾಂತ್ರಿಕ ದೋಷಗಳಿರ್ತವೆ. ಕೆಲವೊಬ್ರು ಏನ್ ಮಾಡ್ತಾರೆ, ನಿಮಗೆ ಯಾವಾಗ ಬಗೆಹರಿಸ್ತಾರೆ? 3 ವರ್ಷದಿಂದ ತಾಂತ್ರಿಕ ಸಮಸ್ಯೆ. ಈಗಲೇ ಬಜೆಟಲ್ಲಿ ನಾವು ಇದಕ್ಕೆ ಸರಿಯಾದ ಕ್ರಮವನ್ನು ಕೈಗೊಂಡಿದ್ದೀವಿ. ಇದು ಆದಷ್ಟು ಬೇಗ ನಾವು ಏನು ಮಾಡ್ತೀವಿ, ಆ ಯಾರಿಗೂ ತಲುಪಿರಲ್ಲ ಅವ್ರಿಗೆ ಆದಷ್ಟು ಬೇಗ ಅವ್ರು 24 ಗಂಟೆ ಒಟ್ಟಿಗೆ ಹಾಕ್ತೀವಿ ಅಮೌಂಟ್. ಸಾಧ್ಯ ಮಾಡಿ ಅದೇ ಚರ್ಚೆ ನಡೆದಿತ್ತು. ಎಷ್ಟು ಏನು ಮಾಡ್ತಿಲ್ಲ ಆದಷ್ಟು ಒಟ್ಟಿಗೆ ಕ್ರಮ ಮಾಡಬೇಕು. ಸುಮ್ಮನೆ ಬರ್ತಾರೆ, ಅಧಿಕಾರಾವಧಿ ಮುಗಿದ್ಮೇಲೆ ಬರ್ತಾ ಮುಗಿದಿದ್ದ ಮೊದಲೇ ಬರ್ತಾ ಅಧಿಕಾರಾವಧಿ ಮುಗಿದು ಹೀಗೆ ಚುನಾವಣೆಯಿಂದ ಫಲಿತಾಂಶ ಬಂದಿಲ್ಲ, ನೀವೇ ಅದಕ್ಕೆ ಚುನಾವಣೆಗೆ ಗೆದ್ದಿಲ್ಲ ಅಂತ ವಿರೋಧ ಪಕ್ಷದವರು ಆರೋಪ ಮಾಡ್ತಿದ್ದಾರಲ್ಲ, ಇದಕ್ಕೆ ನಿಮ್ಮ ಅಭಿಪ್ರಾಯ ಏನು? ನಾವು ಅವ್ರಿಗೆ ಭೇಟಿ ಭಾಗಗಳು ಕೊಟ್ಟಿಲ್ಲ. ನಾವು ನಮ್ದು ಅವಾಗ ನಮ್ದು ಸರ್ಕಾರ ಇದ್ದಾಗ ಕೊರೋನಾ ಇತ್ತು, ಅವರಿಗೆಲ್ಲ ಉಚಿತ ಸೇವೆಗಳು ಕೊಟ್ಟಿದ್ದೀವಿ ಮತ್ತು ಅವರಿಗೆ ಸೌಲಭ್ಯ. ಓಕೆ, ವೀಕ್ಷಕರು ನೀವೆಲ್ಲ ನೋಡಿದ್ರಲ್ಲ, ಇವತ್ತು ನಮ್ಮ ಕಾಲೇಜಿನಲ್ಲಿ ಹಣಪ